ಮರ್ಯಾದಾ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ಹಿಂದೂಗಳ ಆರಾಧ್ಯ ದೈವ ಆಗಿರುವಂತಹ ಶ್ರೀರಾಮ ಹುಟ್ಟಿರುವ ಅಯೋಧ್ಯೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನೀಗ ಅಯೋಧ್ಯೆಯಲ್ಲೇ ಇದ್ದೀನಿ. ನೋಡಿ, ನಾನು ಹಿಂದ್ಗಡೆ ಒಂದು ಸೂರ್ಯ ಇರುವಂತ ಒಂದು ಆರ್ಚ್ ಕಾಣಿಸ್ತಿದೆಯಲ್ಲ, ಸೂರ್ಯ ಭಗವಾನ್. ಈ ಆರ್ಚ್ನ ಮೈನ್ ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗುವಂತದ್ದು. ನನ್ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ ಈ ರೋಡು, ಇದು ದೇವಸ್ಥಾನಕ್ಕೆ ಹೋಗುವಂತ ದಾರಿ. ಇನ್ನು 3 ದಿವಸದಲ್ಲಿ ಅಂದ್ರೆ ಜನವರಿ 22ನೇ ತಾರೀಕು ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇಲ್ಲಿ ನಡೆಯುತ್ತೆ. ಅಲ್ಲಿವರೆಗೂ ಇಲ್ಲಿ ಏನೇನ್ ಕಾರ್ಯಕ್ರಮಗಳಾಗುತ್ತೆ, ಮತ್ತೆ ಇಲ್ಲಿ ಸುತ್ತಮುತ್ತ ಏನೇನ್ ಜಾಗಗಳು ವೀಕ್ಷಣೆ ಮಾಡೋದಕ್ಕಿದೆ, ಅಷ್ಟು ಡೀಟೇಲ್ಸ್ ನ ಆದಷ್ಟು ಕವರ್ ಮಾಡ್ತೀನಿ. ಮತ್ತೆ ನಮ್ಮ ಪಾರ್ಟ್ 1 ವಿಡಿಯೋದಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ. ಸೊ ಅದ್ರಲ್ಲಿ ಏನಿದೆ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಆಂಜನೇಯ ಹುಟ್ಟಿರುವಂತ ಜಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಆಂಜನೇಯನ ದರ್ಶನ ಮಾಡ್ಕೊಂಡು ಅಲ್ಲಿರುವಂತ ಪವಿತ್ರವಾದ ಮಣ್ಣನ್ನ ತಗೊಂಡು ಅಯೋಧ್ಯೆಗೆ ಬಂದಿದ್ದೀನಿ. ಸೊ ಆ ಮಣ್ಣನ್ನ ಈಗ ಹನುಮಾನ್ ಗಡಿಗೆ ತಲುಪಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತೀನಿ. ಟ್ರೈ ಮಾಡೋಣ ಅಲ್ಲಿ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಏನೇನ್ ಪ್ರೋಗ್ರಾಮ್ ನಡೆಯುತ್ತೆ, ಮತ್ತೆ ಇಲ್ಲಿ ಯಾವ ತರ ಡೆಕೋರೇಟ್ ಮಾಡ್ತಾ ಇದಾರೆ, ಇಲ್ಲಿ ಏನೇನಿದೆ ಅಷ್ಟು ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚಾನಲ್ಗೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಡ್ ವಿಡಿಯೋ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ವಿಡಿಯೋ ಕಂಟಿನ್ಯೂ ಮಾಡೋಣ. ನೋಡಿ, ಇದು ಅಯೋಧ್ಯೆಯ ಮುಖ್ಯ ದ್ವಾರ. ಭಕ್ತಾದಿಗಳೆಲ್ಲ ಹೋಗ್ತಿದ್ದಾರೆ, ಸುಮಾರು ಊರುಗಳ ಕಡೆಯಿಂದ ಬಂದಿದ್ದಾರೆ ಎಲ್ಲ ಜನನು. ಇವಾಗ ಸಂಜೆ ಸುಮಾರು 4:30 ಆಗಿದೆ ಟೈಮು. ಈಗ ನಾವು ನಿಂತಿರೋ ಜಾಗ ಬಂದು ಧರ್ಮಪಥ ಅಂತ ಕರೀತಾರೆ. ಧರ್ಮಪಥದಲ್ಲಿ ಸೂರ್ಯ ಸ್ತಂಭಗಳನ್ನ ಅಳವಡಿಸಿದ್ದಾರೆ. ಆ ಕಡೆ ಈ ಕಡೆ 2 ಭಾಗದಲ್ಲೂ ಸೂರ್ಯ ಸ್ತಂಭಗಳಿದೆ. ಸ್ವಲ್ಪ ನೈಟ್ ಟೈಮ್ ಆದರೆ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಸೂರ್ಯ ಸ್ತಂಭ ಏನಕ್ಕೆ ಹಾಕಿದ್ದಾರೆ ಅಂತಂದರೆ, ಅಯೋಧ್ಯ ರಾಮ ಏನಿದ್ದಾರೆ ಅವರ ಪೂರ್ವಜರು ಅಂದರೆ ಅವರ ವಂಶಸ್ಥರು ಬಂದು ಸೂರ್ಯವಂಶ, ಅದರ ಪ್ರತೀಕವಾಗಿಯೇ ಇಲ್ಲಿ ಸೂರ್ಯ ಸ್ತಂಭಗಳನ್ನ ಅಳವಡನೆ ಮಾಡಲಾಗಿದೆ. ನಾನು ಕರ್ನಾಟಕಕ್ಕೆ ಬಂದ ಮೇಲೆ ಫಸ್ಟ್ ನೋಡ್ತಾ ಇರೋಂಥ ಕನ್ನಡ ಬೋರ್ಡ್ ಇದು, ಧರ್ಮಪಥ ಅಂತ ಬರೆದಿದ್ದಾರೆ. ಈ ಅಯೋಧ್ಯೆಯ ದೇವಸ್ಥಾನ ನಿರ್ಮಾಣದಲ್ಲಿ ಕರ್ನಾಟಕದವರ ಕೊಡುಗೆ ತುಂಬಾ ಇದೆ. ದೇವಸ್ಥಾನ ಕಟ್ಟಿಸ್ತಾ ಇರೋ ಇನ್ಚಾರ್ಜಿಂದ ಹಿಡಿದು ಇಲ್ಲಿ ದೇವರ ಮೂರ್ತಿನ ಕೆತ್ತನೆ ಮಾಡಿರೋವರೆಗೂ ನಮ್ಮ ಕರ್ನಾಟಕದವರ ಕೆಲಸ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಅದರ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಇಲ್ಲಿ ಟೋಟಲ್ 4 ಜನ ಆರ್ಟಿಸ್ಟ್ಗಳು ಇದಕ್ಕೆ ಪೇಂಟಿಂಗ್ ಮಾಡ್ತಾ ಇದಾರೆ, ಲೇಡೀಸ್ ಸೇರಿ. ನೋಡಿ, ಇಲ್ಲಿ ಎಲ್ಲ ಸೌದೆ ಹಾಕಿದ್ದಾರೆ, ದೊಡ್ಡ ದೊಡ್ಡ ಸೌದೆಗಳು ಚಳಿ ಕಾಯಿಸ್ಕೊಳ್ಳೋದಕ್ಕೆ. ಇದು ಪೊಲೀಸ್ ಚೌಕ. ಅಯೋಧ್ಯೆ ತುಂಬೆಲ್ಲಾನು ಒಂಥರ ಸಿಂಗಾರ ಮಾಡ್ತಾ ಇದ್ದಾರೆ. ನೋಡಿ, ಇದೊಂಥರ ಡಿಸೈನ್ ಮಾಡ್ತಾ ಇದಾರೆ ಇಲ್ಲಿ ಮೈನ್ ಎಂಟ್ರೆನ್ಸ್ ಅಲ್ಲೇನೆ. ನೋಡಿ, ಈ ತರ ರಾಮಾಯಣ ಕಥೆ ಹೇಳುವಂತ ಸುಮಾರು ಪೇಂಟಿಂಗ್ಸ್ ನ ರಸ್ತೆ ಉದ್ದಕ್ಕೂ ಅಲ್ಲಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಇದು. ನೋಡಿ, ಅಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ನೋಡಿ, ಪ್ರತಿಯೊಂದು ಕಂಬದಲ್ಲೂ ಮಾಡಿದ್ದಾರೆ ಧರ್ಮಪಥದಲ್ಲಿ. ತ್ರೇತಾಯುಗನ ನೆನಪಿಸುವಂತಹ ಡಿಸೈನ್ಗಳು, ಪೇಂಟಿಂಗ್ಗಳು ರಸ್ತೆ ಉದ್ದಕ್ಕೂ ಅಲ್ಲಲ್ಲಿ ಮಾಡಿದ್ದಾರೆ. ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಯೋಧ್ಯೆ ತುಂಬೆಲ್ಲೂ ಮಿಲಿಟ್ರಿ ಮತ್ತು ಬೇರೆ ಬೇರೆ ಸೆಕ್ಯೂರಿಟಿ ಸ್ಕ್ವಾಡು, ಬ್ಲಾಕ್ ಸ್ಕ್ವಾಡಿಂದ ಹಿಡಿದು ಪ್ರತಿಯೊಂದೂ ನೋಡಿ, ಇದು ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ. ಸೊ ಇದು ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ ಇಲ್ಲಿ. ಬೇರೆ ಬೇರೆ ತರದ ಸೆಕ್ಯೂರಿಟಿ ಟ್ರೂಪ್ಸ್ ಎಲ್ಲ ಬರ್ತಾ ಇದೆ. ನೋಡಿ, ಇಲ್ಲಿ ಫುಟ್ಪಾತ್ ಗಳನ್ನ ಎಷ್ಟೆಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಇಲ್ಲ ಶ್ರೀರಾಮನ ಕಟ್ಔಟ್ಸ್, ಮೋದಿಜಿ ಅವ್ರದ್ದು ಕಟ್ಔಟ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲಿ ನೋಡಿದ್ರು ಪೊಲೀಸ್ ಅವರೇನೆ. ಚಳಿ ಕೂಡ ಸಿಕ್ಕಾಪಡೆ ಇದೆ, ಸುಮಾರು 10-12 ಡಿಗ್ರಿ ಇದೆ. ಈಗ ಮಧ್ಯಾಹ್ನ ಕೂಡ ಅಷ್ಟೇ ಇತ್ತು, ಈಗ ಸಂಜೆ ಕೂಡ ಅಷ್ಟೇ ಇದೆ. ಅಯೋಧ್ಯೆಯಲ್ಲಿ ಅಲ್ಲಲ್ಲಿ ಬೆಂಕಿ ಚಳಿ ಕಾಯಿಸ್ಕೊಂತಾ ಇರ್ತಾರೆ, ಅಷ್ಟೊಂದು ಚಳಿ ಇದೆ. बिना प्राण प्रतिष्ठा के कोई भी मूर्ति पूजा के योग्य नहीं मानी जाती है। ಒಂದೊಂದು ಕಡೆ ಒಂದೊಂದು ಥರ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ಈಗ ನಾವು ಸೀದಾ ಲತಾ ಮಂಗೇಶ್ಕರ್ ಚೌಕಿಗೆ ಹೋಗೋಣ. ನಿಮ್ಗೊಂದು ಸರ್ಪ್ರೈಸ್. ಇಲ್ಲಿ ಒಂದು ನಾಟಕ ನಡೀತಾ ಇದೆ ಶ್ರೀರಾಮ ಸಂಬಂಧಪಟ್ಟಿದ್ದಂತ, ಅದನ್ನು ತೋರಿಸ್ತೀನಿ ನೋಡಿ. जगदीश्वर यदि आप
ऐसा शक्तिशाली मेरे बराबर इस विश्व में कोई भी शक्तिशाली ना हो। बहुत ही बड़ा वरदान मांगा है। ऐसा वरदान तो संभव ही नहीं हो सकता। हम तुम्हारी इच्छा ಇಲ್ಲಿ अनुसार ರಾಮಾಯಣದ ಸಂಬಂಧಪಟ್ಟಿದ್ದಂತ ನಾಟಕ ನಡೀತಾ ಇದೆ. ये वरदान तुम्हें ರಾವಣಾಸುರ ಬ್ರಹ್ಮನ ಹತ್ರ ವರ ಕೇಳ್ತಿರೋಂಥ ಪ್ರಸಂಗ ಇದು. ಗನ್ ಹಿಡ್ಕೊಂಡು ರೆಡಿಯಾಗಿದ್ದಾರೆ, ಯಾರನ್ನ ಏನಾರ ಇಲ್ಲಿನ ಕೆಲಸ ಕಾರ್ಯಗಳೆಲ್ಲ ಸಿಕ್ಕಾಪಟ್ಟೆ ಫಾಸ್ಟಾಗಿ ಮಾಡ್ತಿದ್ದಾರೆ ನೋಡಿ. ಇದು ರಾವಣಾಸುರ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋದಾಗ ಜಟಾಯು ಅಡ್ಡ ಬರುತ್ತಲ್ಲ, ಆವಾಗ ಜಟಾಯು ರಕ್ಕೆ ಕತ್ತರಿಸ್ತಾನೆ ರಾವಣ. ಆ ಪ್ರಸಂಗನ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಜಟಾಯು ಬಿದ್ದೋದ್ಮೇಲೆ ರಾಮ ಮತ್ತು ಲಕ್ಷ್ಮಣ ಅದನ್ನು ಸಂತೈಸ್ತಾರೆ, ಅದು ಸಾಯೋಗು ಮುನ್ನ. ನೋಡಿ, ಇಸ್ಕಾನ್ ಬ್ಯಾಂಗ್ಳೂರಿಂದ ಇಲ್ಲಿ ರಾಮ ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಉಚಿತವಾಗಿ ಅನ್ನದಾನ ಮಾಡ್ತಾ ಇದ್ದಾರೆ. ಅನ್ನದಾನ ಸೇವಾ. ಧರ್ಮಪಥದಲ್ಲಿ ಸೂರ್ಯನ ದೀಪಗಳು ಬೆಳಗ್ತಾ ಇದ್ದಾವೆ ನೋಡಿ. ಎಲ್ಲ ದೀಪಗಳು ಆನ್ ಮಾಡಿದ್ದಾರೆ. ಇವಾಗ ನಾವು ಎಲ್ಲರ ಫೇವ್ರೆಟ್ ಸೆಲ್ಫಿ ಸ್ಪಾಟ್ ಆಗಿರೋಂಥ ಲತಾ ಮಂಗೇಶ್ಕರ್ ಚೌಕ್ ಹತ್ರ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ, ದೊಡ್ಡ ವೀಣೆ ಇಟ್ಟಿದಾರಲ್ಲ ಆ ಜಾಗ ನೋಡಿ. ಇಲ್ಲಿ ಉಚಿತವಾಗಿ ಟೀ ಮತ್ತು ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ. ಸುಮಾರು 15ರಿಂದ 20 ಸಾವಿರ ಜನಕ್ಕೆ ಬೆಳಗ್ಗೆಯಿಂದ ಕೊಟ್ಟಿದ್ದಾರಂತೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. भैया आप कहाँ से? हम लोग कलकत्ता से आए हैं, राम सरत संघ। कितना लोगों के सर अब चाय पिला रहे हैं? आज सुबह से कम भी तो 15 से 20 हजार कप हो चुके हैं। 20,000 कप। कितना दिन सर? अभी ये 15 तारीख से चल रहा है, 15 से लेके 26 तारीख तक चलेगा हम लोग का कार्यक्रम। टोटल हम लोग अभी 50 जने लगे हुए हैं, अभी 30 जने ऑन द वे में हैं, कल आ जाएंगे 19 तारीख को। श्री राम के नाम पे मुफ्त में चाय पिला रहे हैं। चाय पिला रहे हैं, नाश्ता भी है। हमारे कैंप के अंदर हर रकम का नाश्ता है। जनकपुरी से भर के टोकरी आई थी, वो सब प्रसाद बांटे भी है। अच्छा कार्य, सब पुण्य कार्य करा है। ये सब राम जी की कृपा है। आपको 1992 के कार से वो खुद बांट रहे हैं। जो हमारे अशोक जी हैं वो 1992 के कार से खुद हैं पीछे, वो खुद बांट रहे हैं। देखिए वो मसीह थोड़ा था ना, वो कर सेवक ನೋಡಿ ಫ್ರೆಂಡ್ಸ್. ಇಲ್ಲಿ ಇವರು ಕೋಲ್ಕತ್ತಾದಿಂದ ಬಂದಿರೋದು. ಸುಮಾರು ಇವತ್ತು 15,000ರಿಂದ 20,000 ಜನಕ್ಕೆ ಉಚಿತವಾಗಿ ಟೀ, ಕಾಫಿ ಮತ್ತೆ ತಿಂಡಿ ಎಲ್ಲ ಕೊಟ್ಟಿದಾರಂತೆ. ಇನ್ನ ಒಂದು 4-5 ದಿವಸ ಇದನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವರು ಕರಸೇವಕರು. ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರಲ್ಲ, ಅದರಲ್ಲಿ ಇವರು ಒಬ್ರು ಅಂತೆ. ನೋಡಿ, ಇದು ಚಳಿ ಕಾಯಿಸ್ಕೊಳ್ಳೋಕೆ ಹೀಟಿಂಗ್ ಮಿಷನ್ ಗೌರ್ಮೆಂಟ್ ಕಡೆಯಿಂದಾನೆ ಇನ್ಸ್ಟಾಲ್ ಮಾಡಿರೋದು. आज दुनिया बनाने वाले का अब कुछ ही समय शेष रह गए हैं प्राण प्रतिष्ठा के लिए, जिसकी प्रतीक्षा दुनिया कर रही है। आज मैं आपको एक सवाल करूँ, मैं आपसे एक सवाल करूँगी। आज कई लोग ये बता रहे हैं कि योगी जी, मोदी जी इधर आ रहे हैं और भाई कांग्रेस पार्टी वाले हम इधर नहीं, ये क्यों सवाल है? देखिए, मैं सीधी बात मैं बताना चाहता हूँ चैनल के माध्यम से कि मैं किसी पार्टी का नहीं, संत संप्रदाय का नहीं होता है, संत किसी दल का नहीं होता है। बस केवल एक चौपाई के माध्यम से मैं संकेत कर दूं कि जाके प्रिय न राम वेदे ही तज्य ताहि कोटि वैरी सम यद्यपि परम स्नेही तज्य पिता प्रहलाद विभीषण बंधु भरत महतारी। मैं कहूँ कि जिस राम के लिए ನೋಡಿ, ಇದೇ ಲತಾ ಮಂಗೇಶ್ಕರ್ ಚೌಕು. ವೀಣೆ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ಯೋಗಿಜಿ ಅವರೆಲ್ಲ ಬಂದು ಸೆಲ್ಫಿ ತಗೊಂಡಿದ್ರಲ್ಲ, ಅದೇ ಜಾಗನೇ ಇದು. ಇದು ಫೇವ್ರೆಟ್ ಸೆಲ್ಫಿ ಸ್ಪಾಟ್ ಆಗೋಗಿದೆ ಎಲ್ಲರಿಗೂ.
ಮರಕ್ಕೆಲ್ಲ ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಮರದಲ್ಲಿ ಹಣ್ಣು ಬದಲು ಲೈಟ್ ಬಿಟ್ಟಿದೆ ಅನ್ಸುತ್ತೆ ನೋಡಿ. ನೋಡಿ ಈಗ ಸಂಜೆ ಟೈಮ್ 6 ಗಂಟೆ ಆಗಿದೆ. ಸರಿಯೂ ನದಿ ಹತ್ರ ಸಂಜೆ ಪೂಜೆ ನಡೀತಾ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಅಲ್ಲೆಲ್ಲಲ್ಲಿ ಈ ಥರ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ಯಾವ ಥರ ಇತ್ತು ಅಂತ ನಮಗೆ ಗೊತ್ತಿಲ್ಲ, ಆದರೆ ಇಲ್ಲಿನ ಸಂಭ್ರಮ ನೋಡ್ತಾ ಇದ್ರೆ, ಇಲ್ಲಿನ ಜನರ ಉತ್ಸಾಹ ನೋಡ್ತಾ ಇದ್ರೆ, ದೀಪಾಲಂಕಾರ ಆಗಲಿ ಅಥವಾ ಇಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಉಚಿತವಾಗಿ ಅನ್ನ ಸಂತರ್ಪಣೆ ಆಗಲಿ ಅಥವಾ ಬೇರೆ ಬೇರೆ ಏನಾದರೂ ಕೊಡೋವಂಥದ್ದು, ವಿತರಣೆ ಮಾಡೋವಂಥದ್ದು, ಅವರ ಖುಷಿ, ಇದೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ತ್ರೇತಾಯುಗನ ಮತ್ತೆ ಸೃಷ್ಟಿ ಮಾಡಿರೋ ಥರ ಕಾಣಿಸ್ತಾ ಇದೆ. ಇಲ್ಲಿ ಪ್ರತಿ ಬೀದಿಗಳಲ್ಲೂ ಜನ ತುಂಬ್ಕೊಂಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ರಾಮ ಜಪ, ಎಲ್ಲ ಕಡೆನೂ ಮೀಡಿಯಾ ಕವರೇಜ್ ಇದೆ, ಇಂಟರ್ವ್ಯೂಗಳು ನಡೀತಾ ಇದೆ, ಈ ಥರ ಸುಮಾರು ಕಾರ್ಯಕ್ರಮಗಳಿದೆ. ಸೊ ಒಟ್ಟಿನಲ್ಲಿ ಅಯೋಧ್ಯೆ ಅಂತೂ ತುಂಬಾ ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಈಗ. ಸೊ ನೋಡೋಣ ಇನ್ನು ಏನೇನು ಮಾಡ್ತಾರೆ, ಇನ್ನು 2-3 ದಿವಸ ಇದೆ. ಸೊ ಅಷ್ಟನ್ನು ಕವರ್ ಮಾಡ್ತೀನಿ. ನಾವೀಗ ನಯಾ ಘಾಟಲ್ಲಿ ಇದ್ದೀವಿ. ಇಲ್ಲಿ ಸರಿಯೂ ನದಿ ಕಾಣಿಸ್ತಾ ಇದೆ, ಬಟ್ ಕತ್ಲು ನಿಮ್ಗೇನು ಗೊತ್ತಾಗೋದಿಲ್ಲ. ಇಲ್ಲಿದೆ ನೋಡಿ ಸರಿಯೂ ನದಿ. ಇದು ಒಂದು ನದಿ ಘಾಟ್ ಅಷ್ಟೇ. ಇಲ್ಲಿ ಪೂಜೆಗಳು ನಡೀತಾ ಇದೆ, ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಕೆಲವೊಂದು. ಚಳಿ ಕೊರಿತಾ ಇದೆ ಇಲ್ಲಿ. ಇಷ್ಟೊಂದು ಚಳಿಯಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಬೋಟ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ, ಅಂದರೆ ಪಬ್ಲಿಕ್ ಓಡಾಡೋಕ್ಕೆ ಅಂತ ಜನ ಬೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನದಿಯಲ್ಲಿ. ಒಂದಿಷ್ಟು ಚಾರ್ಜಸ್ ಇದೆ ಇದಕ್ಕೆ. ಬೆಳಗ್ಗೆ ಇದನ್ನು ವಿಸಿಟ್ ಮಾಡೋಣ ಬೋಟಿಂಗ್ದು. ನೋಡಿ ಎಲ್ಲ ಉದ್ದಕ್ಕೂ ಬೋಟ್ಗಳು ನಿಲ್ಲಿಸಿದ್ದಾರೆ ನೋಡಿ ನದಿಯಲ್ಲಿ. ಎಷ್ಟು ಕಲರ್ಫುಲ್ ಆಗಿದೆ, ಚೆನ್ನಾಗಿ ಡೆಕೋರೇಟ್ ಕೂಡ ಮಾಡಿದ್ದಾರೆ ನೋಡಿ ಯಾವ ಥರ ಇದೆ ಬೋಟ್ಸು. ಫ್ರೆಂಡ್ಸ್, ನಾನು ಈಗ ಅಂಜನಾದ್ರಿ ಬೆಟ್ಟದಿಂದ ತಂದಿರೋ ಮಣ್ಣನ್ನು 2 ಭಾಗವಾಗಿ ಡಿವೈಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಮಣ್ಣನ್ನು ಇವಾಗ ನದಿಯಲ್ಲಿ ಇಲ್ಲಿ ಬಿಡೋಣ. ಸರಿಯೂ ನದಿಯಲ್ಲಿ ಒಂದು ಭಾಗ, ಇನ್ನೊಂದು ಭಾಗನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ಮೇಲೆ ಹನುಮಾನ್ ಗಡಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ಮೇಲೆ ಅಲ್ಲಿ ಯಾರಿಗಾನ ಅರ್ಚಕರಿಗೆ ಏನೋ ಕೊಡೋವಂಥದ್ದು ಟ್ರೈ ಮಾಡ್ತೀನಿ. ಅಲ್ಲಿ ಏನಾರು ಇಸ್ಕೊಂಡ್ರೆ ಅಲ್ಲಿ ಒಂದು ಸ್ವಲ್ಪ ಕೊಡೋಣ. ನೋಡಿ ಇದ್ದೇನೆ. ಸ್ವಲ್ಪ ಮಣ್ಣನ್ನು ಈಗ ನದಿಲಿ ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಇದೆ. ನೋಡೋಣ ಟೆಂಪಲ್ಗೆ ಏನಾರ ಕೊಡೋಕ್ಕಾಗುತ್ತಾ ಅಂತ. ಇವಾಗ ಇನ್ನೂ ಸಂಜೆ 6 ಗಂಟೆ, ಎಷ್ಟೋ ರಾತ್ರಿ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಚಳಿಗಾಲ ಆಗಿರೋದ್ರಿಂದ ಮೋಸ್ಟ್ಲಿ ಬೇಗ ಕತ್ಲಾಗ್ಬಿಡುತ್ತೆ ಅನಿಸುತ್ತೆ ಇಲ್ಲಿ. ಅದಕ್ಕೆ ಎಲ್ಲ ಕಡೆ ಸಂಧ್ಯಾ ಆರತಿ ಅಥವಾ ಪೂಜೆ ಮಾಡ್ತಾ ಇದ್ದಾರೆ ಈಗ ನದಿಗೆ. ಅಲ್ಲಿ ಇನ್ನೊಂದು ಕಡೆ ದೀಪಗಳು ಹಚ್ತಾರೆ, ಅಲ್ಲಿ ಹೋಗೋಣ ಟ್ರೈ ಮಾಡ್ತೀನಿ. ಮತ್ತು ಈಗ ಹನುಮಾನ್ ಗಡಿಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ಏನಾದ್ರು ದೇವಸ್ಥಾನ ಓಪನ್ ಇದ್ದರೆ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಈ ವಿಡಿಯೋನ ಇಲ್ಲೇ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಹನುಮಾನ್ ಗಡಿ ದೇವಸ್ಥಾನದ್ದು ಮತ್ತು ರಾಮ ದೇವಸ್ಥಾನದ್ದು ಮತ್ತು ಬೇರೆ ಬೇರೆ ಪ್ಲೇಸ್ಗಳದ್ದು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಶ್ರೀರಾಮ್. सीताराम कहिए जाही विधि राम रखे वाही विधि रहिए। मुख में है राम 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 सेवा हाथ में, तू नहीं अकेला प्यारे राम तेरे साथ में। श्याम रामचंद्र की जय।